ಹ್ಯಾಕರ್ ಶ್ರೀಕಿ ಮತ್ತು ಗ್ಯಾಂಗ್ಗೆ ಇಡಿ ಬಿಗ್ ಶಾಕ್ ನೀಡಿದೆ. ಜೈಲಲ್ಲೇ ಕಳೆಯಬೇಕಾಗಿದೆ ಮತ್ತಷ್ಟು ದಿನ. ಹ್ಯಾಕರ್ ಶ್ರೀಕಿ ಮತ್ತು ಗ್ಯಾಂಗ್ಗೆ ಇಡಿ ಬಿಗ್ ಶಾಕ್ ನೀಡಿದೆ. ಜೈಲಲ್ಲೇ ಕಳೆಯಬೇಕಿದೆ ಮತ್ತಷ್ಟು ದಿನ. ಶ್ರೀಕಿ ಸುನೀಶ್ ರಾಬಿನ್ಗೆ 5 ದಿನ ಕಸ್ಟಡಿ ವಿಸ್ತರಣೆ. ಕೋರ್ಟ್ ಆದೇಶದಂತೆ ಮೇ 22ರವರೆಗೂ ಇಡಿ ಕಸ್ಟಡಿ. ಶ್ರೀಕಿ ಮಾನಸಿಕ ಆರೋಗ್ಯದ ಹೈ ಡ್ರಾಮಾ ಈಗ ಫ್ಲಾಪ್ ಆಗಿದೆ. ಮೆಡಿಕಲ್ ರಿಪೋರ್ಟ್ ಕೊಟ್ಟರೂ ಕೂಡ ಸಿಗಲಿಲ್ಲ ರಿಲೀಫ್. 11.5 ಕೋಟಿ ಪ್ರೊಕ್ಯೂರ್ಮೆಂಟ್ ಹಣ ಗುಳುಂ. ಬಿಟ್ಕಾಯಿನ್ ಗ್ಯಾಂಗ್ ಜೊತೆಗೆ ಡ್ರಗ್ಸ್ ಲಿಂಕ್ ಕೂಡ ಇದೆ. ಡ್ರಗ್ಸ್ ಲಿಂಕ್ ಬಗ್ಗೆಯೂ ಬೆನ್ನತ್ತಿದ ಅಧಿಕಾರಿಗಳು. ಬಿಟ್ಕಾಯಿನ್ ಬಳಸಿ ಡ್ರಗ್ಸ್ ಖರೀದಿಸಿದ ಆರೋಪ. ವೆಬ್ಸೈಟ್ ಹ್ಯಾಕ್ ಮಾಡಿ ಕ್ರಿಪ್ಟೋ ಹಣ ವರ್ಗಾವಣೆ ಶಂಕೆ ಕೂಡ ಇದೆ. ಹಾಗಾಗಿ ಸದ್ಯಕ್ಕೆ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ತೀವ್ರಗೊಳಿಸಿದ್ದಾರೆ. ಹ್ಯಾಕರ್ ಶ್ರೀಕಿ ಮತ್ತು ಗ್ಯಾಂಗ್ಗೆ ಈಗ ಇಡಿ ಬಿಗ್ ಶಾಕ್ ಅನ್ನ ನೀಡಿದೆ. ಜೈಲಲ್ಲೇ ಇರಬೇಕೀಗ ಮತ್ತಷ್ಟು ದಿನ, ಬೇರೆ ಆಪ್ಷನ್ನೇ ಇಲ್ಲ. ಶ್ರೀಕಿ ಸುನೀಶ್ ರಾಬಿನ್ಗೆ 5 ದಿನ ಕಸ್ಟಡಿ ವಿಸ್ತರಣೆ ಕೂಡ ಮಾಡಲಾಗಿದೆ. ಇನ್ನು ಬಹುದೊಡ್ಡ ಡ್ರಾಮಾ ಮಾಡಿದ್ರು. ಶ್ರೀಕಿ ಮಾನಸಿಕ ಆರೋಗ್ಯ ಸರಿ ಇಲ್ಲ ಅಂತ ದೊಡ್ಡ ಮಟ್ಟದಲ್ಲಿ ಡ್ರಾಮಾ ಮಾಡಿದ್ರು. ನೆಪ ಒಡ್ಡಿ ಹೈ ಡ್ರಾಮಾ ಮಾಡಿದ್ದ. ಆದರೆ ಮೆಡಿಕಲ್ ರಿಪೋರ್ಟ್ ಸಲ್ಲಿಕೆ ಮಾಡಿದ್ದ. ಹೊರಗ್ಯೂ ಏನು ನ್ಯಾಯಾಲಯದಿಂದ ಆತನಿಗೆ ಯಾವುದೇ ರಿಲೀಫ್ ಕೂಡ ಸದ್ಯಕ್ಕೆ ಸಿಕ್ಕಿಲ್ಲ. ಇಡಿಯ ಕಠಿಣ ನಿಲುವಿನ ಮುಂದೆ ಈ ಒಂದು ಪ್ಲಾನ್ ಈಗ ಸಂಪೂರ್ಣವಾಗಿ ಫ್ಲಾಪ್ ಆಗಿದೆ. ಸರ್ಕಾರದ ಈ ಪ್ರೊಕ್ಯೂರ್ಮೆಂಟ್ ಏನಿದೆ, ವೆಬ್ಸೈಟ್ ಹ್ಯಾಕ್ ಮಾಡಿ ಬರೋಬ್ಬರಿ 11.5 ಕೋಟಿ ರೂಪಾಯಿ ಹಣವನ್ನ ಈ ಒಂದು ಗ್ಯಾಂಗ್ ಗುಳುಂ ಮಾಡಿದೆ ಎಂಬ ಆರೋಪ ಕೂಡ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ಹ್ಯಾಕರ್ ಶ್ರೀಕಿ ಮತ್ತು ಗ್ಯಾಂಗ್ಗೆ ಈಗ ಇಡಿ ಬಿಗ್ ಶಾಕ್ ಅನ್ನ ನೀಡಿದೆ. ಜೊತೆಗೆ 5 ದಿನ ಕಸ್ಟಡಿ ವಿಸ್ತರಣೆ ಕೂಡ ಮಾಡಲಾಗಿದೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರೋಹನ್? ಸಾಹಿತ್ಯ ಏನು ರಾಜ್ಯ ರಾಜಕಾರಣ, ಒಂದು ಪೊಲೀಸ್ ಇಲಾಖೆ ಹಾಗೂ ತನಿಖಾ ಸಂಸ್ಥೆಗಳನ್ನ ಬೆಚ್ಚಿ ಬೀಳಿಸುವಂತ ಈ ಒಂದು ಬಿಟ್ಕಾಯಿನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಿಗ್ ಒಂದು ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಏನು ಅಂತಂದ್ರೆ ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಶ್ರೀಕಿ ಗ್ಯಾಂಗಿಗೆ ಇಡಿ ಮತ್ತೆ ಈಗ ಸಂಕಷ್ಟನೇ ಅಂತ ಹೇಳ್ಬೋದು. ಪ್ರಮುಖ ಆರೋಪಿಗಳು ಈಗಾಗಲೇ ಮತ್ತೆ ಕಸ್ಟಡಿಗೆ ಪಡೆದುಕೊಳ್ಳೋಕೆ ಈಗಾಗಲೇ ಕೋರ್ಟ್ ಮತ್ತೆ ವಿಸ್ತರಿಸಿದೆ ಅಂತ ಹೇಳ್ಬೋದು. ಬಿಟ್ಕಾಯಿನ್ ಹಗರಣದ ಪ್ರಮುಖ ಆರೋಪ ಆಗಿರ್ತಕ್ಕಂಥ ಶ್ರೀಕಿ ಅಲಿಯಾ ಶ್ರೀಕೃಷ್ಣ ಮತ್ತು ಸುನೀಲ್ ಹೆಗಡೆ ಮತ್ತು ಇವರೆಲ್ಲ 3 ಜನ ಮತ್ತು 5 ದಿನಗಳ ಕಾಲ ಇಡಿ ಕಸ್ಟಡಿ ಈಗಾಗಲೇ ವಿಸ್ತರಣೆ ಆಗಿದೆ ಅಂತಾನೆ ಹೇಳ್ಬೋದು. ಆರೋಪಿಗಳ ವಿಚಾರಣೆಗೆ ಒಳಪಡಿಸಲು ಇನ್ನು ವಿಶೇಷ ಕೋರ್ಟ್ಗೆ ಅನುಮತಿ ಈಗಾಗಲೇ ಕೊಟ್ಟಿದೆ. ಈ ಪ್ರೊಕ್ಯೂರ್ಮೆಂಟ್ ನಲ್ಲೂ ಕೂಡ ಈ ವೆಬ್ಸೈಟ್ ನಲ್ಲಿ ಹ್ಯಾಕ್ ಮಾಡಿ ಸುಮಾರು 11.5 ಕೋಟಿ ರೂಪಾಯಿ ಹಣವನ್ನ ಲಪಟಾಯಿಸಿದ ಆರೋಪದಡಿ ಈ ಏನು ಜಾರಿ ನಿರ್ದೇಶನಾಲಯ ಈಗಾಗಲೇ ಚುರುಕು ತನಿಖೆಯನ್ನು ಮುಂದುವರಿಸಿದೆ ಅಂತ ಹೇಳ್ಬೋದು. ಇನ್ನು ಈ ಹಣವನ್ನ ಕ್ರಿಪ್ಟೋ ಕರೆನ್ಸಿ ಮೂಲಕವಾಗಿ ವಿದೇಶದಿಂದ ವರ್ಗಾವಣೆ ಮಾಡಿರುವಂತಹ ಶಂಕೆ ಹಿನ್ನೆಲೆಯಲ್ಲಿ ಸಂಸ್ಥೆಗಳಿಗೆ ಆಗಲಿ ಸಿಕ್ಕಿರುವಂತ ಮಾಹಿತಿ. ಇನ್ನು ವಿಚಾರಣೆಯಲ್ಲಿ ಆರೋಪಿಗಳು ಇಡಿ ಅಧಿಕಾರಿಗಳು ಈಗಾಗಲೇ ತೀವ್ರ ಒಂದು ವಿಚಾರಣೆಗೂ ಕೂಡ ಈಗಾಗಲೇ ಒಳಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇದೇ ವೇಳೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಕಡೆ ಇಡಿ ಅಧಿಕಾರಿಗಳು ಕೂಡ ಈಗಾಗಲೇ ತನಿಖೆಯನ್ನು ಮುಂದುವರಿಸಿದ್ದಾರೆ. ಕಾಂಗ್ರೆಸ್ನ ನಾಯಕ ನಲ್ಪಾಡ್ ನಿವಾಸದ ಮೇಲೆ ಕೂಡ ಈ ಹಿಂದೆ ಅವ್ರ ಮನೆ ಕೂಡ ಶೋಧ ಕಾರ್ಯ ಕೂಡ ನಡೀತು. ಹಾಗೂ ಇವನ್ನೆಲ್ಲವನ್ನು ಗಮನಿಸಿದಾಗ ಕೆಲವೊಂದಿಷ್ಟು ಶ್ರೀಕಿ ಕ್ರಿಪ್ಟೋ ಕರೆನ್ಸಿ ವ್ಯವಹಾರ ಮತ್ತು ಡಿಜಿಟಲ್ ಸಾಕ್ಷಿಗಳ ಪರಿಶೀಲನೆ ಇವೆಲ್ಲವನ್ನು ಕೂಡ ಈಗಾಗಲೇ ಶಾಕಿಂಗ್ ಮಾಹಿತಿ ಕೂಡ ಇನ್ನಷ್ಟು ಆಚೆ ಬರಬೇಕಾಗಿದೆ. ಇನ್ನೊಂದು ಕಡೆ ನೋಡೋದಂತಂದ್ರೆ ಕೋಕಾ ಕೇಸ್ ರದ್ದಾದ್ರೂ ಕೂಡ ವಂಚನೆ, ಸೈಬರ್ ಕ್ರೈಮ್ ಹಾಗೂ ಇವೆಲ್ಲ ಅಕ್ರಮ ಹಣ ವರ್ಗಾವಣೆ ಇದೆಯಲ್ಲ ಇವನ್ನು ಕೂಡ ಜೀವಂತವಾಗಿ ಉಳಿದಿದೆ ಅಂತ ಹೇಳ್ಬೋದು. ಹೀಗಾಗಿ ಶ್ರೀಕಿ ಗ್ಯಾಂಗ್ಗೆ ಮುಂದಿನ ದಿನಗಳಲ್ಲಿ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ.